ನಮಸ್ಕಾರ, ನಾನು ಸಿಂಧು. ಇವತ್ತೊಂದು ಹೆಲ್ದಿಯಾಗಿರೋ ರೆಸಿಪಿ ಜೊತೆ ಬಂದಿದ್ದೀನಿ. ಯಾವುದದು ರೆಸಿಪಿ ಅಂತ ಕೇಳಿದ್ರೆ ಅವರೆಕಾಳು ರೊಟ್ಟಿ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲನೇದಾಗಿ ಒಂದು ಪಾತ್ರೆ ತೊಗೊಳ್ಳಿ. ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ತೊಳೆದಿರುವಂತಹ ಅವರೆಕಾಳನ್ನ ಹಾಕ್ಕೊಳ್ಳಿ. ಅವರೆಕಾಳು ಸ್ವಲ್ಪ ಎಳೆ ಅವರೆಕಾಳು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ತಟ್ಟಬೇಕಾದ್ರೆ. ದಪ್ಪ ಇತ್ತು ಅಂದರೆ ರೊಟ್ಟಿ ತಟ್ಟೋದಕ್ಕೆ ಕಷ್ಟ ಆಗುತ್ತೆ ಅಷ್ಟೇ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯೋದಕ್ಕೆ ಇಡೋಣ ಆಯಿತಾ. ಚೆನ್ನಾಗಿ ಬೇಯಬೇಕದು, ಗಟ್ಟಿ ಮಾಡಿಬಿಡಿ. ಯಾಕಂದರೆ ನೀವು ಮತ್ತೆ ರೊಟ್ಟಿ ತಟ್ಟಿ ಹಾಕ್ಬೇಕಾದ್ರೆ ಅದು ಇನ್ನೂ ಹಾರ್ಡಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅವರೆಕಾಳನ್ನ ಎಳೆ ಅವರೆಕಾಳು ತೊಗೊಳ್ಳಿ. ನೆಕ್ಸ್ಟು ಏನೇನು ಹಾಕ್ಕೋಬೋದು ಅಂದರೆ, ನಿಮ್ಮ ಮನೆಯಲ್ಲಿ ಯಾವ್ಯಾವುದು ಹೆಲ್ದಿಯಾಗಿರೋ ಸೊಪ್ಪು ತರಕಾರಿ ಅನಿಸುತ್ತೆ ಅದನ್ನೆಲ್ಲ ಸಣ್ಣಕ್ಕೆ ಕಟ್ ಮಾಡಿ ತುರಿದು ತೊಗೋಬೋದು. ನಾನಿಲ್ಲಿ ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಕ್ಯಾರೆಟು, ಈರುಳ್ಳಿ ತೊಗೊಂಡಿದ್ದೀನಿ. ಈ ಕರಿಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು ಎಲ್ಲ ಮನೆ ಹತ್ರನೇ ಬೆಳೆದಿರೋದ್ರಿಂದ ಫಸ್ಟೇ ವಾಶ್ ಮಾಡಿ ಇಟ್ಟಿದ್ದೆ ನಾನು. ಸೊ ಅದನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಅಷ್ಟೇ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಅವರೆಕಾಳು ಚೆನ್ನಾಗಿ ಬೇಯಲಿ. ಈ ಸೊಪ್ಪು ಕಟ್ ಮಾಡಬೇಕಾದ್ರೆ ನನಗೆ ನನ್ನ ಮಗ ಕೇಳಿದೊಂದು ಪ್ರಶ್ನೆ ನೆನಪಾಯಿತು, ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಷ್ಟೇ. ಈ ನುಗ್ಗೆ ಸೊಪ್ಪು ಕಿತ್ಕೋಬೇಕಿತ್ತು. ರೊಟ್ಟಿ ಮಾಡೋದಕ್ಕೆ ಅಂತ ಹೇಳಿ ಈವ್ನಿಂಗ್ ಮಾಡ್ತಾ ಇರೋದು ನಾನು ಇದನ್ನು. ರೊಟ್ಟಿ ಮಾಡೋದಕ್ಕೆ ಕಿತ್ಕೋಬೇಕಿತ್ತು, ಮರ್ತಿ ಹಾಗೆ ಕೂತಿರ್ತೀನಿ ಅವನ ಜೊತೆ ಆಟ ಆಡಿಕೊಂಡು, ನನ್ನ ಮಗನ ಜೊತೆ. ಆಟನ ಮಧ್ಯದಲ್ಲಿ ಬ್ರೇಕ್ ಮಾಡಿ ಎದ್ದೇಳ್ತೀನಿ. ಎದ್ದಾಗ ಅವ್ನು ಕೇಳ್ತಾನೆ, ಯಾಕಮ್ಮ ಬಾ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹೇಳಿ. ಅವಾಗ ನಾನು ಹೇಳ್ತೀನಿ, ಇಲ್ಲಪ್ಪ ನುಗ್ಗೆ ಸೊಪ್ಪು ಕಿತ್ಕೋಬೇಕು, ಕತ್ಲಾಗ್ಬಿಡ್ತು, ಕತ್ಲಾದ್ಮೇಲೆ ಗಿಡದಲ್ಲಿ ಏನೂ ಕಿತ್ಕೋಬಾರ್ದು ಅಂತ ಹೇಳ್ತಾರೆ. ಸೊ ಹೋಗಿ ಕಿತ್ಕೋಬೇಕು ನಾನು ಅಂತ. ಯಾಕೆ ಕತ್ಲಾದ್ಮೇಲೆ ಕಿತ್ಕೊಂಡ್ರೆ ಏನಾಗುತ್ತೆ ಅಂತ ಕೇಳ್ತಾನೆ. ಆ ಪ್ರಶ್ನೆ ಅವ್ನು ಕೇಳಿದ್ಮೇಲೆ ನಾನು ಉತ್ತರ ಕೊಡಬೇಕಲ್ವಾ. ಯಾಕಂದರೆ ಅಮ್ಮ ಅಲ್ವಾ, ಎಲ್ರಿಗಿಂತ ದೊಡ್ಡವರು, ಎಲ್ಲ ತಿಳ್ಕೊಂಡಿರೋರು, ನಮ್ಮಮ್ಮ ಸೂಪರ್ ವುಮೆನ್ ಹಂಗೆಲ್ಲ ಅವ್ರ ಮನಸ್ಸಲ್ಲೂ ಇರುತ್ತೆ. ಇದು ಕರೆಕ್ಟಾಗಿ ಆನ್ಸರ್ ಕೊಟ್ಟಿಲ್ಲ ಅಂದರೆ ನನಗೆ ಕಿಮ್ಮತ್ತಿರಲ್ಲ ಅಂತ ಹೇಳ್ಬಿಟ್ಟು ನಾನು ಆನ್ಸರ್ ಹುಡುಕ್ತೆ. ಏನದು ಅಂತ ಕೇಳಿದ್ರೆ, ಈ ಆನ್ಸರ್ ಹುಡುಕಿದ್ದಲ್ಲ, ಮೊದಲೇ ತಿಳ್ಕೊಂಡಿದ್ದೆ ನಾನು ಯಾಕೆ ಅಂತ ಹೇಳಿ. ಯಾಕೆ ಹಸಿರು ಗಿಡಕ್ಕೆ ಸಂಜೆ ಟೈಮ್ ಕೈ ಹಾಕಬಾರ್ದು. ಆವಾಗೆಲ್ಲ ಹಿಂದೆ ಎಲ್ಲ ಹಾಸ್ಪಿಟಲ್ಗಳಿರ್ಬೋದು ಆ ಥರದ್ದೆಲ್ಲ ತುಂಬ ದೂರ ಇತ್ತು. ಮತ್ತು ಇವಾಗಿನ ಥರ ಮನೆ ಆ ಥರ ಎಲ್ಲ ಕಡಿಮೆ ಇತ್ತು. ಎಲ್ಲ ಗಿಡ ಕಾಡು, ಮನೆ ಸುತ್ತನೇ ತೋಟಗಳಿರ್ತಿತ್ತು. ಆ ಥರ ಇದ್ದಿದ್ದರಿಂದ ಕತ್ಲು ಟೈಮಲ್ಲಿ ಮತ್ತು ಲೈಟ್ ಕೂಡ ವ್ಯವಸ್ಥೆ ಅಷ್ಟಿರಲಿಲ್ಲ. ಕತ್ಲು ಟೈಮಲ್ಲಿ ಏನಾದರೂ ಹುಳಗಳು ಆ ಥರದ್ದೆಲ್ಲ ಇಡುತ್ತೆ ಗಿಡಗಳ ಸಂದಿಯಲ್ಲಿ. ಏನಾದರೂ ಕಿತ್ಕೊಳ್ಳೋಕೆ ಕಾಲಿಟ್ಟಾಗ ಏನಾದರೂ ಕಚ್ಚಿಬಿಟ್ರೆ ಆವಾಗ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗೋದಕ್ಕೆ, ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರದೊಂದು ಅವೇರ್ನೆಸ್ನ ಮೂಡಿಸ್ಕೊಂಡಿದ್ರು ಅನಿಸುತ್ತೆ. ಕತ್ಲಾದಮೇಲೆ ಗಿಡಕ್ಕೆ ಕೈ ಹಾಕಬಾರ್ದು ಅಂತ. ಅವರ ಪ್ರಕಾರ ಏನು ಅನ್ನೋದಾಯಿತು ಅಂದರೆ, ಸಂಜೆ ಮೇಲೆ ಗಿಡಗಳಲ್ಲಿ ದೇವತೆಗಳು ವಾಸವಾಗಿರ್ತಾರೆ, ಅವರು ನಿದ್ದೆಯಲ್ಲಿರ್ತಾರೆ. ನಾವು ಆ ಟೈಮಲ್ಲಿ ಗಿಡನ ಅಳ್ಳಾಡಿಸಿದ್ರೆ ಅಥವಾ ಹಿಂಗೆ ಎಲೆಗಳನ್ನ ಕಿತ್ತರೆ ಅವರಿಗೆ ನೋವಾಗುತ್ತೆ, ಅವ್ರು ನಮಗೆ ಶಾಪ ಕೊಟ್ಬಿಡ್ತಾರೆ ಅನ್ನೋ ಥರದ್ದು ಕತೆಗಳನ್ನ ಹಿಂದಿನ ಕಾಲದವರು ಅಥವಾ ಹಿರಿಯರು ಹೇಳ್ತಾರೆ. ಬಟ್ ರೀಸನ್ನು, ಕರೆಕ್ಟ್ ರೀಸನ್ ಇದೇ ಇರ್ಬೋದೇನೋ, ಹುಳಗಳೆಲ್ಲ ಇರುತ್ತೆ ಅನ್ನೋದಿರ್ಬೋದೇನೋ. ಇನ್ನೊಂದು, ಇವಾಗಿನ ಪರಿಸ್ಥಿತಿಗೆ ತಕ್ಕಂಗೆ ಅಂದರೆ ಹಸಿರು ಗಿಡದ ಮೇಲೆ ಸೊಳ್ಳೆಗಳು ಜಾಸ್ತಿ. ಅಲ್ಲಿರೋ ಸೊಳ್ಳೆಗಳೇ ಡೆಂಗ್ಯೂ ಆ ಥರದ್ದು ರೋಗಗಳನ್ನ ಉಂಟು ಮಾಡ್ತವೆ ಅನ್ನುವಂತಹ ಕಾರಣದಿಂದ ಕೂಡ ಗಿಡಗಳ ಹತ್ರ ಹೋದರೆ ಸಂಜೆ ಟೈಮು ಸೊಳ್ಳೆ ಕಚ್ಚುತ್ತೆ, ಅದರಿಂದ ಕೂಡ ರೋಗಗಳು ಬರುತ್ತೆ ಅಂತ ಈ ರೂಲ್ಸ್ನ ಮಾಡಿದರು ಅಂತ ಅನ್ಸುತ್ತೆ. ಅಂತ ಹೇಳಿ ನನ್ನ ಮಗನಿಗೆ ನಾನು ಬಿಡಿಸಿ ಏನಕ್ಕೆ ಹೇಗೆ ಗಿಡಗಳು ಅಂತ ಹೇಳಿ ಆಯಿತು. ಸೈಂಟಿಫಿಕ್ ರೀಸನ್ ನೋಡೋದಾಯಿತು ಅಂದರೆ, ಆ ಟೈಮಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ಗಿಡ. ಸೊ ಆ ಟೈಮಲ್ಲಿ ಆದಷ್ಟು ಗಿಡಗಳಿಂದ ಹತ್ರಕ್ಕೆ ಹೋಗೋ ಬದಲು ಸ್ವಲ್ಪ ದೂರದಲ್ಲಿರಬೇಕು ಅನ್ನೋ ಅಂತಹ ಒಂದು ಕಾರಣ ಕೂಡ ಸಿಗುತ್ತೆ. ಹಬ್ಬ, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ ಅಲ್ಲ, ನನಗೆ ಖುಷಿ ಆಯಿತು. ಈ ಕ್ಯಾರೆಟ್ನ ತುರಿತಾ ಇದ್ದೀನಲ್ಲ, ಅದನ್ನು ತಿಂದಷ್ಟೇ ಖುಷಿ ಆಯಿತು ನನಗೆ ಎಕ್ಸ್ಪ್ಲೈನ್ ಮಾಡಿದ್ದು ನೋಡಿ. ಇವಾಗ ನಾನು ಮೊದಲೇ ಹೇಳ್ದಂಗೆ ಎಲ್ಲದನ್ನು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಆವಾಗಲೇ ಹೇಳ್ದಂಗೆ ಎಲ್ಲ ಸೊಪ್ಪು ಏನು ತೊಗೊಂಡಿದ್ದೆ, ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಬೀಟ್ರೋಟ್ ಕೂಡ ಹಾಕೋಬೋದು. ಬೀಟ್ರೋಟ್ ಹಾಕೊಂಡ್ರೆ ಫುಲ್ ರೊಟ್ಟಿ ಪಿಂಕ್ ರೊಟ್ಟಿ ಆಗಿರುತ್ತೆ ಅಷ್ಟೇ. ಇನ್ನೊಂದು ಕಡೆ ಅವರೆಕಾಯಿ ಚೆನ್ನಾಗಿ ಬೇಯೋಷ್ಟೊಳಗಡೆ ನಾವಿಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ಪಲ್ಯ ಆ ಥರದಕ್ಕಿಂತ ಚಟ್ನಿ ಚೆನ್ನಾಗಿರುತ್ತೆ. ಮೊಸರು ಕೂಡ ಒಳ್ಳೆ ಕಾಂಬಿನೇಷನು ಈ ರೊಟ್ಟಿ ಜೊತೆಗೆ. ಇಲ್ಲಿ ನಾವು ಚಟ್ನಿಗೆ ಕಾಯಿ, ಕಡಲೆ, ಒಂದು ಸ್ವಲ್ಪ ಅಥವಾ ಒಣಮೆಣಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು, ಒಂದು 4 ಎಸಳಷ್ಟು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಬರೋಣ. ರುಬ್ಕೊಂಬಂದರೆ ಸೂಪರ್ ಟೇಸ್ಟಿ ಚಟ್ನಿ ರೆಡಿ. ಈ
ಕಡೆ ಇನ್ನೊಂದು ಕಡೆಯಲ್ಲಿ ನಾವು ಬಟರ್ ಪೇಪರ್ನ ರೆಡಿ ಮಾಡ್ಕೊಂಡಿದ್ದೀವಿ ರೊಟ್ಟಿನ ತಟ್ಟೋದಕ್ಕೆ ಅಂತ ಹೇಳಿ. ಸೊ ಇವಾಗ ಇದನ್ನೆಲ್ಲದನ್ನು ಒಂದು ದೊಡ್ಡದಾದಂತಹ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಏನಂದರೆ ಹಿಟ್ಟನ್ನು ನೀಟಾಗಿ ಕಲಿಸ್ಲಿಕ್ಕೆ ಅದರಲ್ಲಿ ಜಾಗ ಆಗಬೇಕು. ಆ ಥರದೊಂದು ಪಾತ್ರೆಗೆ ಎಲ್ಲದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದೆಲ್ಲದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಜೀರಿಗೆ, ಅರಿಶಿಣ ಹಾಕೋಬೋದು. ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ಇವಾಗ ಬೇಯಿಸಿರುವಂತಹ ಅವರೆಕಾಳನ್ನು ಕೂಡ ಇದಕ್ಕೆ ಹಾಕೊಳ್ಳೋಣ. ಅವರೆಕಾಳು ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಮೇಲೆ ಇದಕ್ಕೆ ಹಿಟ್ಟನ್ನು ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟು ಇದು. ಅಕ್ಕಿ ಹಿಟ್ಟನ್ನು ಹಾಕಿ ನೀಟಾಗಿ ಹದವಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದಮೇಲೆ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ರೊಟ್ಟಿನ ಕೈಯಲ್ಲಿ ನೀಟಾಗಿ ತಟ್ಟಬೇಕು. ನೋಡಿ ಕಲಿಸ್ಕೊಳ್ಳಿ ನೀವು. ತುಂಬ ಬಿಗಿನೂ ಬೇಡ, ತುಂಬ ತೆಳುಗೂ ಬೇಡ, ಒಂದು ಮೀಡಿಯಮ್ ಇದರಲ್ಲಿರಲಿ. ನೀಟಾಗಿ ತಟ್ಟೋದಕ್ಕೆ ಬರಬೇಕು ರೊಟ್ಟಿ. ಆ ಥರ ನೀಟಾಗಿ ರೌಂಡ್ ಶೇಪಲ್ಲಿ ತಟ್ಕೊಳ್ಳಿ. ಕಷ್ಟ ಆಗಲ್ಲ, ಯಾಕಂದರೆ ಎಳೆ ಅವರೆಕಾಳು ಹಾಕಿರೋದ್ರಿಂದ ನಾವು ಏನು ತಟ್ಟಬೇಕಾರೆಲ್ಲ ಸಿಗುತ್ತೆ, ಕಿತ್ತೋಗುತ್ತೆ, ಹರಿದೋಗುತ್ತೆ, ಆ ಥರ ಏನೂ ಆಗೋದಿಲ್ಲ. ಸೊ ಅಷ್ಟೇ ನೀಟಾಗಿ ತಟ್ಕೊಳ್ಳಿ. ಇನ್ನೊಂದು ಕಡೆ ಹಂಚನ್ನು ಬಿಸಿ ಮಾಡೋಕ್ಕೆ ಇಟ್ಕೊತಿದ್ದೀನಿ. ಹಂಚನ್ನು ಬಿಸಿ ಮಾಡಿ ರೊಟ್ಟಿನ ಎತ್ತಿ ಅದ್ರ ಮೇಲೆ ಹಾಕಿದ್ದೀನಿ. ಎರಡೂ ಸೈಡು ನೀಟಾಗಿ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡ್ಮೇಲೆ ಸೂಪರ್ ಟೇಸ್ಟಿಯಾದಂತಹ ಅವರೆಕಾಳು ರೊಟ್ಟಿ ಚಟ್ನಿ ಮತ್ತು ತುಪ್ಪದೊಂದಿಗೆ ಸವಿಯಲು ಸಿದ್ಧ. ಇವತ್ತಿನ ವಿಶೇಷ ತಿಂಡಿಯೊಂದಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಬಾಯ್.